ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನಸು ಮತ್ತು ಸಂದೇಶ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2ನೆಯ ಗದ್ಯ ಪಾಠ. ಈಗ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸದ ಉತ್ತರಗಳನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನು ಕಂಟಿನ್ಯೂಸ್ ಆಗಿ ಪ್ರಶ್ನೋತ್ತರ ಮತ್ತು ಪಾಠದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಹಾಗೆ ಈ ನೋಟ್ಸನ್ನು ಮಹಾಂತ ಮುದ್ದನ್ನ ಬ್ಲಾಗ್ ಸ್ಪಾಟ್ನಲ್ಲಿ ಕೂಡ ಹಾಕಿರ್ತೇನೆ, ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಇದೆ. ಪಿ ಡಿ ಎಫ್ ಕೂಡ ನಿಮಗೆ ಮಹಾಂತ ಮುದ್ದನ್ನ ಬ್ಲಾಗ್ ಸ್ಪಾಟ್ನಲ್ಲಿ ಸಿಗ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಏಳುತ್ತಿದ್ದರು? ಕಲಾಂ ಅವರು ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಿದ್ರಿಸುತ್ತಿರಲಿಲ್ಲ ಮತ್ತು ಬೆಳಗ್ಗೆ 6 ಗಂಟೆಗೆ ಏಳುತ್ತಿದ್ದರು. ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಒಂದು ಮರುಭೂಮಿಯಾಗಿತ್ತು. ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು? ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರೆಂದರೆ ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಖಲೀಫ್ ಉಮರ್. ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಅಶೋಕನು ಪ್ರತಿಪಾದಿಸಿದ ಧರ್ಮ ಅಹಿಂಸಾ ಧರ್ಮ, ಅಂದರೆ ಅಹಿಂಸಾ ಪರಮೋ ಧರ್ಮ. 5ನೇ ಪ್ರಶ್ನೆ, ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ಅಶೋಕನ ಪ್ರಕಾರ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವಾಗಿದೆ. ಇನ್ನು 3-4 ವಾಕ್ಯದಲ್ಲಿ ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕಲಾಂ ಅವರಿಗೆ ನಿದ್ದೆಯಲ್ಲಿ ಯಾವ ಯಾವ ಆಲೋಚನೆಗಳು ಸುಳಿದಾಡಿದವು? ಅಂದರೆ ಅವರು ಹೆಲಿಕಾಪ್ಟರ್ ದುರಂತದ ನಂತರ ಡಾಕ್ಟರ್ ವೈದ್ಯರವರಿಗೆ ಏನು ಮೆಡಿಸಿನ್ ಅನ್ನು ಕೊಟ್ಟು ಮಲಗಿಸಿರ್ತಾರಲ್ಲ ಅವಾಗಿದು. ಕಲಾಂ ಅವರಿಗೆ ನಿದ್ದೆಯಲ್ಲಿ ಈ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಎಂಬ ಆಳವಾದ ಯೋಚನೆಗಳು ಸುಳಿದಾಡಿದವು. ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು? ಕಲಾಂ ಅವರು ಕನಸಿನಲ್ಲಿ ತಮ್ಮನ್ನು ತಾವು ಒಂದು ಮರುಭೂಮಿಯಲ್ಲಿ ಕಂಡರು. ಅವರ ಸುತ್ತ ಎತ್ತ ನೋಡಿದರು ಮೈಲಿಗಟ್ಟಲೆ ಕೇವಲ ಮರಳು. ದೂರ ದಿಗಂತದವರೆಗೂ ಮರಳುಗಾಡೇ ಇತ್ತು. ಆಗಸದಲ್ಲಿ ಪೂರ್ಣಚಂದ್ರನಿದ್ದು ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು ಚೆಲ್ಲಿತ್ತು. ನೆಕ್ಸ್ಟ್ ನೋಡ್ರಿ. ಒಟ್ಟು 6 ಪ್ರಶ್ನೆಗಳದಾವೆ ಇಲ್ಲಿ 3-4 ವಾಕ್ಯದ್ದು. ಕಳಿಂಗ ಯುದ್ಧದ ಪರಿಣಾಮವೇನು? ಕಳಿಂಗ ಸಮರವು ಬಹಳ ಭೀಕರವಾಗಿತ್ತು. ಅದು ಕಡಿಮೆ ಎಂದರೂ 3 ಲಕ್ಷ ಜನರ ಜೀವ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಯಾತನೆ ಪಡುತ್ತಿದ್ದರು ಮತ್ತು ಎಲ್ಲೆಲ್ಲೂ ರಕ್ತದ ಕೋಡಿ ಹರಿದಿತ್ತು. 4ನೇದ್ದು, ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ? ಕಲಾಂ ಅವರ ಕನಸಿನಲ್ಲಿ ಅಶೋಕನು ಗಣಗಾಂಭೀರ್ಯದ ಸಾಕಾರ ಮೂರ್ತಿಯಾಗಿ ಪಕ್ಕದಲ್ಲೇ ನಿಂತಿದ್ದನು. ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ ಆತನ ಮುಖ ಅಸಂಖ್ಯ ಜನರ ಸಾವು ನೋವಿನಿಂದ ಕಳೆಗುಂದಿತ್ತು ಮತ್ತು ಚಿಂತಿತನಾದಂತೆ ಕಂಡುಬರುತ್ತಿತ್ತು. 5ನೇ ಪ್ರಶ್ನೆಯನ್ನು ನೋಡ್ರಿ. ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶ ನೀಡಿದನು? ಅಶೋಕನು ಹಿಂಸೆಯನ್ನು ತೊರೆದು ಅಹಿಂಸಾ ಪರಮೋ ಧರ್ಮ ಸಿದ್ಧಾಂತದ ಮೂಲಕ ಮಾನವನ ನಡುವಣ ಪ್ರೀತಿಯ ಮಹತ್ವವನ್ನು ಸಾರುವ ಸಂದೇಶ ನೀಡಿದನು. ದ್ವೇಷ ಮತ್ತು ಸಾವು ನೋವಿನಿಂದ ಬರುವ ಜಯವಲ್ಲ, ಬದಲಾಗಿ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶ ನೀಡಿದನು. ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು? ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಎಂಬುದು ಕಲಾಂ ಅವರ ಸಂದೇಶವಾಗಿದೆ.
ಜೊತೆಗೆ ಕನಸುಗಳು ನಮ್ಮ ಭವಿಷ್ಯವನ್ನು ಕಟ್ಟಿಕೊಡುವ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ. ಇನ್ನು 7-8 ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ರಿ. ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಏನೆಂದು ಮಾತನಾಡಿದರು? ಉತ್ತರ: ಕಲಾಂ ಅವರ ಕನಸಿನಲ್ಲಿ ಗಾಂಧೀಜಿಯವರು, ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ, ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದೇನನ್ನೋ ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದೂ ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ ಎಂದು ಮಾತನಾಡಿದರು. 8 ವಾಕ್ಯಗಳಲ್ಲಿ ಇವು 2 ಪ್ರಶ್ನೆಗಳಿದಾವೆ. ಆ ಸಂದರ್ಭಕ್ಕೆ ಹೋಯ್ತಾ? ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು? ಉತ್ತರ: ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳಲು ಹಿಂಸಾಚಾರ ಮತ್ತು ಯುದ್ಧದಂತಹ ದ್ವೇಷದ ಮಾರ್ಗವನ್ನು ತ್ಯಜಿಸಬೇಕು. ಮಾನವ ಕುಲವನ್ನು ಪ್ರೀತಿಯ ನೆಲೆಗಟ್ಟಿನ ಮೇಲೆ ಕಟ್ಟಬೇಕು. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಮತ್ತು ಭಾಷೆಗಳ ಭೇದ ಭಾವವನ್ನು ಮರೆತು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳಬೇಕು. ದೇವರು ನಮಗೆ ದಯಪಾಲಿಸಿರುವ ವಿಶಿಷ್ಟ ಶಕ್ತಿಯನ್ನು ನಮ್ಮ ಸತ್ಕಾರ್ಯ ಹಾಗೂ ಶ್ರಮದ ಮೂಲಕ ಮಾನವ ಕುಲದ ಒಳಿತಿಗಾಗಿ ಬಳಸಬೇಕು. ಅಹಿಂಸಾ ಧರ್ಮವನ್ನು ಪಾಲಿಸಿ ಶಾಂತಿಯ ಸಾಮ್ರಾಜ್ಯವನ್ನು ನಿರ್ಮಿಸಿದಾಗ ಮಾತ್ರ ಮಾನವನ ತನುಮನಗಳಲ್ಲಿ ನಿಜವಾದ ಸುಖ ಸಂತೋಷ ಅರಳಲು ಸಾಧ್ಯವಾಗುತ್ತದೆ. ಇನ್ನು ಸಂದರ್ಭದೊಡನೆ ವಿವರಿಸಿ ನೋಡ್ರಿ. ಇಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಹಂತಗಳಿರ್ತವೆ. ಸರಿಯಾಗಿ ಈಗಿನಿಂದ ರೂಢಿ ಮಾಡಿಕೊಡ್ರಿ. ನಿಮ್ಮ SSLCಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದ. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು, ಇದು ಹೇಳಿಕೆ. ಉತ್ತರ ನೋಡ್ರಿ. ಆಯ್ಕೆ: ಈ ವಾಕ್ಯವನ್ನು APJ ಅಬ್ದುಲ್ ಕಲಾಂ ಅವರ ಮೂಲ ಕೃತಿಯಿಂದ ಜಯಕೃಷ್ಣ TN ಅವರು ಅನುವಾದಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಕೃತಿಯಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಕಲಾಂ ಅವರು ರಾಂಚಿಯಿಂದ ಬೊಕಾರೋಗೆ ಪ್ರಯಾಣಿಸುತ್ತಿದ್ದಾಗ ಅವರಿದ್ದ ಹೆಲಿಕಾಪ್ಟರ್ ಎಂಜಿನ್ ದೋಷದಿಂದ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅದೃಷ್ಟವಶಾತ್ ಅದರಲ್ಲಿದ್ದವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾದಾಗ ಕಲಾಂ ಅವರು ಮೇಲಿನಂತೆ ಉದ್ಗರಿಸಿದರು. ಸ್ವಾರಸ್ಯ: ಅಪಘಾತದಿಂದ ಪವಾಡ ಸದೃಶವಾಗಿ ಉಳಿದಾಗ ಕಲಾಂ ಅವರಲ್ಲಿದ್ದ ಕೃತಜ್ಞತಾ ಭಾವವು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. 2ನೇ ಹೇಳಿಕೆ ನೋಡ್ರಿ. ಏನು 2ನೇ ಹೇಳಿಕೆ? ಹಾಗಾದ್ರೆ ಅದು: ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂಥವರು. ಆಯ್ಕೆ ಸೇಮ್ ಇರ್ತದ. ಸಂದರ್ಭ ನೋಡ್ರಿ. ನಿದ್ದೆಯಲ್ಲಿದ್ದ ಕಲಾಂ ಅವರ ಕನಸಿನಲ್ಲಿ ಜಗತ್ತಿನ ಶ್ರೇಷ್ಠ ಮಹನೀಯರಾದ ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಖಲೀಫ್ ಉಮರ್ ಅವರು ಕಾಣಿಸಿಕೊಂಡಾಗ ಆ ಮಹಾಪುರುಷರನ್ನು ಕುರಿತು ಕಲಾಂ ಅವರು ಹೀಗೆ ಓದುಗರಿಗೆ ಹೇಳುತ್ತಾರೆ. ಸ್ವಾರಸ್ಯ ನೋಡ್ರಿ. ಜಗತ್ತಿಗೆ ಅಹಿಂಸೆ ಮತ್ತು ಸಮಾನತೆಯನ್ನು ಸಾರಿದ ಮಹಾನ್ ನಾಯಕರ ಬಗ್ಗೆ ಕಲಾಂ ಅವರಿಗಿದ್ದ ಅಪಾರ ಗೌರವ ಹಾಗೂ ವಿನಮ್ರತೆಯು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಇನ್ನು 3ನೇ ಹೇಳಿಕೆ ನೋಡ್ರಿ. ಅಹಿಂಸಾ ಧರ್ಮದ ಉದಯವಾಯಿತು. ಆಯ್ಕೆ ಅದೇ ಇರ್ತದ ನೋಡ್ರಿ. ಸಂದರ್ಭ: ಕಳಿಂಗ ಯುದ್ಧದಲ್ಲಿ ರಕ್ತದ ಕೋಡಿ ಹಾಗೂ ಲಕ್ಷಾಂತರ ಜನರ ಸಾವು ನೋವುಗಳನ್ನು ಕಂಡು ಮರಗಿದ ಚಕ್ರವರ್ತಿ ಅಶೋಕನು ತನ್ನ ಕೃತ್ಯದ ಬಗ್ಗೆ ತೀವ್ರ ಅಸಹನೆಗೊಂಡು ಹಿಂಸೆಯನ್ನು ತೊರೆದು ಪ್ರೀತಿಯ ತತ್ವವನ್ನು ಸಾರಲು ಮುಂದಾದಾಗ ಅಹಿಂಸಾ ಧರ್ಮದ ಉದಯವಾಯಿತು ಎಂದು ಕಲಾಂ ವಿವರಿಸುತ್ತಾರೆ. ಸ್ವಾರಸ್ಯ: ಎಷ್ಟೇ ಕ್ರೂರಿ ರಾಜನಾದರೂ ಪ್ರಕೃತಿಯ ಬಿಭತ್ಸತೆಯ ಕಂಡು ಅವನಲ್ಲಿಯೂ ಕರುಣೆ ಮತ್ತು ಅಹಿಂಸೆಯ ಬೀಜ ಮೊಳಕೆಯೊಡೆಯಬಲ್ಲದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. 4ನೇದು ನೋಡ್ರಿ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಆಯ್ಕೆ ಸೇಮ್ ಇರ್ತದ. ಹೀಗಾಗಿ ಸಂದರ್ಭಕ್ಕೆ ಹೋಗ್ತೇನೆ ನೋಡ್ರಿ.
ಕಲಾಂ ಅವರ ಕನಸಿನಲ್ಲಿ ಕಾಣಿಸಿಕೊಂಡ ಚಕ್ರವರ್ತಿ ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಎಂದು ಹೇಳುತ್ತಾ ಜಗತ್ತಿಗೆ ಅಹಿಂಸೆ ಮತ್ತು ಪ್ರೀತಿಯ ಸಂದೇಶ ನೀಡುವಾಗ ಮೇಲಿನಂತೆ ನುಡಿಯುತ್ತಾನೆ. ಸ್ವಾರಸ್ಯ: ಜನರ ಮನಸ್ಸನ್ನು ಪ್ರೀತಿಯಿಂದ ಗೆದ್ದು ಶಾಂತಿ ಸೌಹಾರ್ದತೆಯ ಸಾಮ್ರಾಜ್ಯವನ್ನು ನಿರ್ಮಿಸುವುದೇ ಮನುಕುಲದ ಅತಿ ಶ್ರೇಷ್ಠ ಸಾಧನೆ ಎಂಬ ಉದಾತ್ತ ಚಿಂತನೆ ಇಲ್ಲಿ ಸ್ವಾರಸ್ಯಕರವಾಗಿದೆ. ಮುಂದೆ ಭಾಷಾಭ್ಯಾಸ ಬಂತು ನೋಡ್ರಿ. ಸ್ವಂತ ವಾಕ್ಯದಲ್ಲಿದೆ. ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಸ್ವಂತ ವಾಕ್ಯಗಳನ್ನು ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ತತ್ಸಮ ತದ್ಭವ ಇದೆ. ಸಹಸ್ರ ಅಂದ್ರೆ ಸಾಸಿರ. ಸಹಸ್ರ ಅಂದ್ರೆ ಸಾವಿರ ಅಂತ ಅರ್ಥ. ಓಕೆ, ಸಹಸ್ರ ಸಾಸಿರ. ದೃಷ್ಟಿ ದಿಟ್ಟಿ. ಸೃಷ್ಟಿ ಹುಟ್ಟು. ಕ್ಷಣ ಚನ. ಧರ್ಮ ಧಮ್ಮ. ಪ್ರಯಾಣ ಪಯಣ. ಆಕಾಶ ಆಗಸ. ಯುದ್ಧ ಜುದ್ಧ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕೃತಜ್ಞತೆ ಕೃತಜ್ಞತೆ. ದಯೆ ನಿರ್ದಯೆ. ಸತ್ಕಾರ್ಯ ದುಷ್ಕಾರ್ಯ. ಅನಿರೀಕ್ಷಿತ ನಿರೀಕ್ಷಿತ. ಅದೃಷ್ಟ ದುರದೃಷ್ಟ. ಹಿಂಸೆ ಅಹಿಂಸೆ. ಅಸಹನೆ ಸಹನೆ. ಇದಿಷ್ಟು ಇನ್ನು ಬಿಡಿಸಿ ಬರೆಯುವುದಿದೆ. ಸಂಧಿ ಹೆಸರಿಸುವುದಿಲ್ಲ, ಕೇವಲ ಬಿಡಿಸಿ ಬರೆಯುವುದು ಅಷ್ಟೇ ಕೇಳಿದಾರೆ ನೋಡ್ರಿ. ನೆಲಕ್ಕೆ ಅಪ್ಪಳಿಸು. ನೆಲಕ್ಕೆ ಅಪ್ಪಳಿಸು. ಅಂಗಾಂಗ. ಅಂಗ ಅಂಗ ಅಂಗಾಂಗ. ನೆಲಕ್ಕೆ ಅಪ್ಪಳಿಸೋದಲ್ಲ, ಅದು ಲೋಪ ಸಂಧಿ ಆಗ್ತದೆ. ಅಂಗ ಅಂಗ ಅಂಗಾಂಗ ಸವರ್ಣ ದೀರ್ಘ ಸಂಧಿ ಆಗ್ತದೆ. ದಿಕ್ ಕುಡಿಸು ಅಂತ ದಿಗಂತ ಜಸ್ತ್ವ ಸಂಧಿ ಆಗ್ತದ. ಅತಿ ಅಂತ ಅತ್ಯಂತ ಎಣ್ ಸಂಧಿ ಆಗ್ತದ. ದಿಕ್ ವಿಜಯ ದಿಗ್ವಿಜಯ ಇದು ಕೂಡ ಜಸ್ತ್ವ ಆಗ್ತದ. ಕಳೆ ಕುಂದು ಕಳೆಗುಂದು ಆದೇಶ ಸಂಧಿ ಆಗ್ತದ. ಬಟ್ ಅಲ್ಲಿ ಸಂಧಿ ಬರಲಿಕ್ಕೆ ಅಲ್ಲೇನು ಕೇಳಿಲ್ಲ. ಓಕೆನಾ. ಕೊನೆಯದಾಗಿ ನೋಡ್ರಿ, ಸಮಾನಾರ್ಥಕ ಪದಗಳು. ಯುದ್ಧ ಅಂದ್ರೆ ಸಮರ, ಕಾಳಗ, ಕದನ. ಭೂಮಿ ಅಂದ್ರೆ ಧರೆ, ಇಳೆ, ವಸುಂಧರೆ, ಪೃಥ್ವಿ. ಭೂಮಿಗಿನ್ನೂ ಬೇರೆ ಬೇರೆ ಸಾಕಷ್ಟು ಹೆಸರುಗಳಿದಾವೆ. ಭೂಮಿ ಇದರ ತದ್ಭವ ರೂಪ ಭುವಿ. ಆರಾಧಿಸು, ಪೂಜಿಸು, ಸ್ಮರಿಸು, ಭಜಿಸು. ಯಾತನೆ ಅಂದ್ರೆ ನೋವು, ಸಂಕಟ, ಕಷ್ಟ, ವೇದನೆ. ವಿದ್ಯಾರ್ಥಿಗಳೇ, ಇದಿಷ್ಟು 8th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕನಸು ಮತ್ತು ಸಂದೇಶ ಪಾಠದ ಪ್ರಶ್ನೋತ್ತರಗಳಾಗಿದ್ವು. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ನೆಕ್ಸ್ಟ್ ಯಾವ ಪಾಠದ ಪ್ರಶ್ನೋತ್ತರ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.